ಬಾಣಲೆಯಲ್ಲಿ ಎಣ್ಣೆ ಕಾದಿದೆ. ಆಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೋಣ. ತಟ್ಟೆಯಲ್ಲಿ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ರೆಡ್ ಚಿಲ್ಲಿ ಇಲ್ಲ ಗ್ರೀನ್ ಚಿಲ್ಲಿ, ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಈ ಎಣ್ಣೆಗೊಳಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಟೊಮೆಟೊ ಸ್ವಲ್ಪ ನೀಟಾಗೆ ಕನಗಬೇಕು, ಸಾಫ್ಟ್ ಆಗಬೇಕು. ಆಮೇಲೆ ಕ್ಯಾಪ್ಸಿಕಮ್, ಎಲ್ಲ ನೀಟಾಗೆ ಫ್ರೈ ಮಾಡಿಕೊಂಡು ಉಳಿದಿರೋ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಹಾಕಿದ್ದೀವಿ, ನೋಡಿಕೊಂಡು ಖಾರದ ಪುಡಿಯನ್ನು ಹಾಕ್ಬೇಕು. ಆಮೇಲೆ ಅರಿಶಿನ, ಸ್ವಲ್ಪ ಎಣ್ಣೆಲೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು, ನನಗೆ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಚಿಲ್ಲಿ ಪೌಡರ್, ಹಾಗಾಗಿ ಇನ್ನೂ ಸ್ವಲ್ಪ ಹಾಕ್ಕೊಂಡೆ. ಕಡಲೆ ಬೀಜನ ಸಪ್ರೇಟಾಗಿ ಹುರಿದು ಒಂದು ಬೌಲಷ್ಟು ಇಲ್ಲ ಹಾಫ್ ಬೌಲಷ್ಟು ಇಟ್ಕೊಂಡಿರಬೇಕು. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಫಸ್ಟು ತರಿಯಾಗಿ ರುಬ್ಕೊಂಡು ಫ್ರೈ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪ ತಣ್ಣಗಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಕಡಲೆ ಬೀಜದ ಜೊತೆ ಹಾಕಿ ಗ್ರೈಂಡ್ ಮಾಡಿದರೆ ಕೆಂಪು